ಐತಿಹಾಸಿಕ ಹಂಪಿ ಉತ್ಸವದಲ್ಲಿ ಈಗಾಗಲೇ ನಾನಾ ರೀತಿಯ ಕಲೆ ಸೇರಿದಂತೆ ಬೇರೆ ಬೇರೆ ಫಲಪುಷ್ಪ ಪ್ರದರ್ಶನ ಸೇರಿದಂತೆ ಬೇರೆದಕ್ಕೆಲ್ಲ ಈಗಾಗಲೇ ಚಾಲನೆಯನ್ನು ನೀಡಲಾಗಿದೆ. ವಿಶೇಷವಾಗಿ ಗಮನಿಸ್ಬೋದು, ಹಳ್ಳಿ ಮನೆಯನ್ನು ನಿರ್ಮಾಣ ಮಾಡಲಾಗಿದೆ. ಇಡೀ ಹಂಪಿ ಉತ್ಸವದಲ್ಲಿ ಹಳ್ಳಿ ಮನೆಯನ್ನು ನಿರ್ಮಾಣ ಮಾಡಲಾಗಿದೆ. ಏನೋ ಒಂದು ಹಳ್ಳಿಯ ವಾತಾವರಣ ಹೇಗಿರುತ್ತೆ ಅಂಥದ್ದಕ್ಕೆ ಒಂದು ರೀತಿಯ ಉದಾಹರಣೆಯನ್ನು ಇಲ್ಲಿ ಮಾಡಿರ್ತಕ್ಕಂಥದ್ದನ್ನು ನಾವು ಗಮನಿಸ್ಬೋದು. ಸಂಪೂರ್ಣವಾಗಿ ಹಳ್ಳಿಯ ಮನೆಯ ರೀತಿಯಲ್ಲಿ ಇರ್ತಕ್ಕಂತಹ ಸನ್ನಿವೇಶಗಳು ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಏನೋ ಹಳ್ಳಿಗಳಲ್ಲಿ ಈ ಹಿಂದೆ ಯಾವ ರೀತಿ ನವಣೆಯನ್ನು ಬೀಸ್ತಾ ಇದ್ರು, ಯಾವ ರೀತಿ ಬೇರೆ ಬೇರೆ ದವಸ ಧಾನ್ಯಗಳನ್ನು ಬೀಸ್ತಾ ಇದ್ರು, ಕುಟ್ತಾ ಇದ್ರು, ಅದನ್ನೆಲ್ಲವೂ ಮಾಡ್ತಾ ಇರ್ತಕ್ಕಂತಹ ದೃಶ್ಯಗಳು ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಅದರ ಜೊತೆಗೆ ಏನು ಭಾಳಷ್ಟು ವಿಶೇಷ ಅಂತೇಳಿ ಹೇಳೋದಾದರೆ, ಈ ನಮ್ಮ ಭಾಗದಲ್ಲಿರ್ತಕ್ಕಂತಹ ಹಳ್ಳಿಗಳಲ್ಲಿರ್ತಕ್ಕಂತಹ ಈ ಬೀಸುಗಲ್ಲು ಏನಿದ್ದಾವೆ, ಈ ಬೀಸುಗಲ್ಲು ಈಗಿನ ಜನ್ರೇಷನ್ಗೆ ಕೇವಲ ಗೊತ್ತಿಲ್ಲದೆ ಇರ್ಬೋದು. ಈ ಬೀಸುಗಲ್ಲು ಈ ಜನ್ರೇಷನ್ಗೆ ಗೊತ್ತಾಗಲಿ ಅಂತಕ್ಕಂತಹ ಒಂದು ದೃಶ್ಯವನ್ನು ಕೂಡ ಇಲ್ಲಿ ಸಿದ್ಧಪಡಿಸಿ ಇಡಲಾಗಿದೆ. ವಿಶೇಷವಾಗಿ ಏನು ಹಳ್ಳಿಯ ಮನೆಗಳ ಬಳಿ ಈ ರೀತಿಯ ಒಂದು ವಾತಾವರಣ ಇರ್ತದೆ ಅಂತಕ್ಕಂಥದ್ದನ್ನು ಬಿಂಬಿಸಲಿಕ್ಕೆ ಕೃಷಿ ಇಲಾಖೆ ಮುಂದಾಗಿದ್ದು. ಇನ್ನೊಂದು ಹೇಳೋದಾದರೆ, ಮನೆಗಳ ಮುಂದೆ ಬಾವಿಗಳನ್ನು ಈ ಹಿಂದೆ ಇರಲಾಗಿತ್ತು. ಈಗ ಬಾವಿಗಳು ಕೇವಲ ಒಂದು ಇದರಲ್ಲಿ ಮಾತ್ರ ಸೀಮಿತ ಆಗಿರ್ತಕ್ಕಂಥದ್ದು, ಹೇಳಕ್ಕೆ ಮಾತ್ರ ಸೀಮಿತ ಆಗಿರ್ತಕ್ಕಂಥದ್ದು. ಈ ಒಂದು ರೀತಿಯ ಬಾವಿಯನ್ನು ಕೂಡ ಈ ರೀತಿ ಒಂದು ರೆಡಿಯಾಗಿ ಸಿದ್ಧಪಡಿಸಲಾಗಿರ್ತಕ್ಕಂತಹ ದೃಶ್ಯಗಳು ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಅದರ ಜೊತೆಗೆ ಏನು ಅಂತೇಳಿ ಹೇಳೋದಾದರೆ, ಸಂಪೂರ್ಣವಾಗಿ ಹಳ್ಳಿಯ ವಾತಾವರಣವನ್ನು ಇಲ್ಲಿ ನಿರ್ಮಾಣ ಮಾಡಿರ್ತಕ್ಕಂತಹ ದೃಶ್ಯಗಳು ನಾವು ನಿಮಗೆ ತೋರಿಸ್ತಾ ಇರ್ತಕ್ಕಂಥದ್ದು ಗಮನಿಸ್ಬೋದು. ಯಾವ ನಿಟ್ಟಿನಲ್ಲಿ ಅಜ್ಜಿಯರು ಬೀಸುಗಲ್ಲಿಂದ ಏನೋ ಜಾನಪದ ಹಾಡುಗಳನ್ನು ಹಾಡುತ್ತಾ ಒಂದು ರೀತಿಯ ಈ ಒಂದು ಜೋಳವನ್ನು ಬೀಸ್ತಕ್ಕಂತಹ ದೃಶ್ಯಗಳು ನಾವು ನಿಮಗೆ ತೋರಿಸ್ತಾ ಇರ್ತಕ್ಕಂಥದ್ದು. ಜಾನಪದ ಹಾಡುಗಳನ್ನು ಹಾಡುತ್ತಾ ಬೀಸ್ತಾ ಇರ್ತಕ್ಕಂಥ ದೃಶ್ಯಗಳು. ಇನ್ನು ನಮ್ಮ ಜೊತೆಗೆ ಮಾತಾಡಲಿಕ್ಕೆ ಕೃಷಿ ಇಲಾಖೆಯ JD ಅವರಿದ್ದಾರೆ. ಏನು ಹೇಳ್ತಾರೆ ಅಂತ ಹೇಳಿ ಕೇಳೋಣ. ಸರ್, ಯಾಕೆ ಕಾನ್ಸೆಪ್ಟ್ ಬಂತು ಸರ್ ಹಂಪಿ ಉತ್ಸವಕ್ಕೆ? ಹಂಪಿ ಉತ್ಸವಕ್ಕೆ ತಮಗೆಲ್ಲರೂ ಗೊತ್ತಿದೆ, ಬಹಳ ಮೆರುಗಿದೆ. ಹಿಂದಿನ ಗತಕಾಲದ ವೈಭವನ ಇಲ್ಲಿ ಮರುಕಳಿಸ್ಬೇಕು ಅನ್ನೋದು ಒಂದು ಕಾನ್ಸೆಪ್ಟ್ ಇದೆ. ಆ ನಿಟ್ಟಿನಲ್ಲಿ ನಾವು ಆಲೋಚನೆ ಮಾಡಿದ್ವಿ. ನಾವು ಹಳ್ಳಿ ಸಂಪ್ರದಾಯಗಳನ್ನು, ವಿಶೇಷ ಚಟುವಟಿಕೆಗಳನ್ನು ನಾವು ಮರೆತು ಹೋಗ್ತಾ ಇದ್ದೀವಿ. ಆ ನಿಟ್ಟಿನಲ್ಲಿ ಹಳ್ಳಿ ಮನೆ ಅಂದರೆ ಏನಿರುತ್ತೆ, ಮನೆಯಲ್ಲಿ ಏನೇನಿರ್ತವೆ ಅನ್ನೋ ಒಂದು ಕಾನ್ಸೆಪ್ಟನ್ನು ನಾವು ಒಳ್ಳೆ ತರಬೇಕು ಅನ್ನೋ ಒಂದು ಉದ್ದೇಶ ನಾವು ಮತ್ತು ನಮ್ಮ ಸಿಬ್ಬಂದಿಯವರೊಂದಿಗೆ ಮಾತಾಡಿಕೊಂಡು ರೆಡಿ ಮಾಡ್ಕೊಂಡ್ವಿ. ಆ ನಿಟ್ಟಿನಲ್ಲಿ ನೋಡಿದಾಗ ನಮಗೆ ಕಂಡು ಬಂದಿದೆ ಅಂತಂದರೆ, ಕೆಲವೊಂದು ಚಟುವಟಿಕೆಗಳು ಮನೆಯಲ್ಲಿ, ಹಳ್ಳಿ ಮನೆಯಲ್ಲಿ ನಡೀತಕ್ಕಂಥದ್ದು ಅಂದರೆ ಬೀಸಕಲ್ಲು ಇರ್ಬೋದು, ಒಣಕೆನಲ್ಲಿ ಒಳಕಲ್ಲಲ್ಲಿ ಕುಟ್ತಕ್ಕಂಥದ್ದು ಇರ್ಬೋದು, ಹಾಗೆ ಬಾವಿನಲ್ಲಿ ನೀರನ್ನು ಸೆಳಿತಕ್ಕಂಥ ಒಂದು ಚಟುವಟಿಕೆ ಇರ್ಬೋದು. ಆಮೇಲೆ ಬಂಡಿನ ನಾವು ನೋಡ್ಬೇಕು, ತಾವು ಬಂಡಿ ಪಕ್ಕದಲ್ಲಿ ನಿಲ್ಲಿಸಿದ್ವಿ. ಅದೇ ರೀತಿ ಇಲ್ಲಿ ಯಜಮಾನರುಗಳು ಕೂಡೋದಕ್ಕೆ ಕೂಡ ನಾವು ಒಂದು ವರ್ಷ ಅಂತ ಹೇಳ್ತಿದ್ವಿ, ಅವನ್ನ ಹಾಕೊಂಡಿದ್ವಿ. ಅದ್ರ ಜೊತೆಯಲ್ಲಿ ಹಿಂದ್ಗಡೆ ತಾವು ಗಮನಿಸ್ಬೋದು, ಮೇಲೆ ಕೆಲವೊಂದು ಕಂದೀಲು ಮತ್ತು ಉಳ್ಳಾಗಡ್ಡಿ ಮತ್ತು ಇವನ್ನ ನೇತಾಕಿದ್ದೀವಿ, ಅದು ಬೆಳ್ಳುಳ್ಳಿ. ಹಾಗೆಯೇ ಎತ್ತಿಗೆ ಬಾಯಿ ಕಟ್ತಕ್ಕಂಥ ಅಂದರೆ ಕುಕ್ಕೆ ಅಂತ ಹೇಳ್ತೀವಿ ಅಥವಾ ಚಿಕ್ಕ ಅಂತ ಹೇಳ್ತೀವಿ, ಅವನು ಸಹ ನಾವು ಎತ್ಕಟ್ಟಿದ್ದೀವಿ. ಸೊ ಇವೆಲ್ಲ ಸಂಪ್ರದಾಯ. ಮತ್ತು ಮರ ನೇತಾಕಿದ್ದೀವಿ, ನೋಡ್ಬೋದು, ಮರದಿಂದ ಕೇರ್ತಾಯಿದ್ರು. ಸೊ ಇವೆಲ್ಲ ಏನಪ್ಪ ಯಾಕೆ ನೀವು ಬಂತು ಅಂತಂದರೆ, ಹಳ್ಳಿನಲ್ಲಿ ಹಿಂದೆ ಗಂಡ್ಮಕ್ಳು ಇರ್ಬೋದು, ಹೆಣ್ಮಕ್ಳು ಭಾಳಷ್ಟು ಚಟುವಟಿಕೆಗಳಲ್ಲಿ ತೊಡಗಿಕೊಳ್ತಾ ಇದ್ರು. ಇವತ್ತಿಗೂ ಇದೆ, ಇಲ್ಲ ಅಂತ ಹೇಳಲ್ಲ, ಭಾಳ ಸಂಪ್ರದಾಯ ಕಡಿಮೆ ಆಗಿದೆ. ಸೊ ಈಗೆಲ್ಲ ಬೀಸೋ ಕಲ್ಲುಗಳು ಬಂದಿದ್ದಾವೆ, ಅದರಿಂದ ಬೀಸೋ ಚಟುವಟಿಕೆನೂ ಹೋಗಿದೆ. ಸೊ ಈ ಆ್ಯಕ್ಟಿವಿಟಿ ಮಾಡ್ತಾಯಿದ್ದೆ ಅಂತಂದರೆ ಹೆಣ್ಮಕ್ಳಿಗೆ ಕೈಯಲ್ಲಿ ರಟ್ಟೆನಲ್ಲಿ ಶಕ್ತಿ ಇರ್ತಿತ್ತು, ಸೊ ದಸ್ಪುಟವಾಗಿರ್ತಿದ್ರು, ಅವ್ರಿಗೆ ಯಾವುದೇ ರೋಗ ರುಜಿನ ಅನ್ನೋದು ಬರ್ತಿರಲಿಲ್ಲ. ಹಾಗೆಯೇ ಕುಟ್ಟಬೇಕಾದ್ರೂ ಅಷ್ಟೇ, ಕುಟ್ಟೋದಕ್ಕೂ ಕೂಡ ಶಕ್ತಿ ಬರ್ತಿತ್ತು. ಇವತ್ತಿನ ದಿನ ನಾವು ಆ ಒಂದು ಚಟುವಟಿಕೆ ಮಿಸ್ ಮಾಡ್ಕೊತಿದ್ವಿ, ಅದರಿಂದ ಅನೇಕ ರೋಗಗಳಿಗೆ ಈಡಾಗ್ತಾಯಿದ್ದೀವಿ. ಜೊತೆಗೆ ಅಲ್ಲಿ ನೋಡ್ಬೋದು ನೀರು ಸೆಳ್ತಕ್ಕಂಥದ್ದು, ಅದನ್ನು ನಾವು ಗಂಡ್ಮಕ್ಳು ಮಾಡ್ಬೋದು, ಹೆಣ್ಮಕ್ಳು ಮಾಡ್ಬೋದು. ಸೊ ಹೊಲದಿಂದ ಬಂದಾದ ತಕ್ಷಣ ರೈತರ ಮನೆಗಳಲ್ಲಿ ಅದನ್ನು ನೀರು ಸೇರ್ಕೊಂಡ್ಬಂದು ಅದೇ ನೀರಿಂದ ಮುಖ ತೊಳ್ಕೊಂಡು ಅಥವಾ ಸ್ನಾನ ಮಾಡ್ಕೊಂಡು ಅಡುಗೆ ಮಾಡ್ಕೊಂಡು ಊಟ ಮಾಡ್ತಕ್ಕಂಥ ಒಂದು ಆ್ಯಕ್ಟಿವಿಟಿ ಇತ್ತು. ಇವೆಲ್ಲವನ್ನು ನಾವು ಮರ್ತೋಗ್ಬಿಟ್ಟಿದ್ದೀವಿ ಇವತ್ತಿನ ದಿನ. ಸೊ ಅವುಗಳನ್ನು ಎಲ್ಲವೂ ನಾವು ಇವತ್ತಿನ ದಿನ ನೆನಪಿಗೆ ತರಬೇಕು, ಅಥವಾ ಈ ಒಂದು ಜನ್ರೇಷನ್ ಏನಿದೆ, ಹೊಸ ಜನ್ರೇಷನ್, ಹೊಸ ಪೀಳಿಗೆ, ಅವಾಗೆಲ್ಲರಿಗೂ ಒಂದು ನೆನಪಿಗೆ ಒಂದು ತರುವಂಥ ನಿಟ್ಟಿನಲ್ಲಿ ಈ ಥರ ಸಂಪ್ರದಾಯ ಇತ್ತು, ಅದನ್ನು ನಾವು ವಿಶೇಷವಾಗಿ ಮುಂದುವರ್ಸ್ಕೊಂಡು ಹೋಗಬೇಕು ಅನ್ನೋ ಒಂದು ಉದ್ದೇಶದಿಂದ ಇದನ್ನು ಯಾವುದೇ ಹೇರಿಕೆ ಇಲ್ಲ, ಈ ಥರ ಇತ್ತು ಅನ್ನೋದು ತಿಳಿಸೋದ ಒಂದು ಪ್ರಯತ್ನ ನಾವು ಇಲ್ಲಿ ಮಾಡಿದ್ದೀವಿ. ಇದು ಅವರ ಮಾತ್ರ. ಇನ್ನೊಂದಿಷ್ಟು ಜನ ಮಹಿಳೆಯರಿದ್ದಾರೆ, ನಮ್ಮ ಜೊತೆ ಮಾತಾಡ್ಸ್ತಕ್ಕಂಥ ಪ್ರಯತ್ನವನ್ನು ಮಾಡ್ತೀನಿ. ಮೇಡಮ್, ಹೇಗೆ ಅನ್ನಿಸ್ತಾ ಇದೆ ಮೇಡಮ್?
ತುಂಬ ಖುಷಿ ಆಗ್ತಾ ಇದೆ. ಯಾಕಂದರೆ ಇಷ್ಟೊಂದು ಜನ ಬಂದಿದ್ದಾರೆ, ರೈತರು ಕೂಡ ಬರ್ತಾ ಇದ್ದಾರೆ. ಯಾಕಂದರೆ ನಾವು ಮತ್ತೊಂದು ಸಾರಿ ಎಲ್ಲ ಜನರಿಗೂ ಈಗೆಲ್ಲ ತುಂಬ ಪೀಳಿಗೆಲ್ಲ ತುಂಬಾ ಮುಂದೆ ಹೋಗ್ಬಿಟ್ಟಿದೆ. ನಾವು ಏನಾಗಿದೆ ಅಂದರೆ ಈ ಮನೆ ಮಾಡಿದ್ದು ಹೆಂಗಂದರೆ ಮತ್ತೊಂದು ಸಾರಿ ನಾವು ಹಳೇದನ್ನು ಮರಿಬಾರ್ದು. ನಮ್ಮ ಶಕ್ತಿ ಎಲ್ಲ ಒಂದು ಆರೋಗ್ಯನ ಕೊಡ್ತಿದ್ದಂಥ ಈ ಎಲ್ಲ ಚಟುವಟಿಕೆಗಳನ್ನು ಮತ್ತೆ ನಾವು ನೆನೆಸ್ಕೊಂಡು ಮತ್ತೆ ಬರಬೇಕು ಮುಂದೆ. ಯಾಕಂದರೆ ಬರೀ ಈಗೆಲ್ಲ ತುಂಬ ಊಟ ಮಾಡಿದ್ದೆಲ್ಲನೂ ಮತ್ತೆ ಹೋಗ್ಬಿಟ್ಟು ಜಿಮ್ಮಲ್ಲಿ ಕರಗಿಸ್ತಾ ಇದ್ದೀವಿ. ಅದೆಲ್ಲ ಬೇಕಿಲ್ಲ. ಈಗೆಲ್ಲ ನಮ್ಮಲ್ಲೇ ನೀರು ಸೇತೋದಿದೆ, ಕುಟ್ಟೋದಿದೆ, ಬೀಸೋದಿದೆ, ಮನೇಲಿ ಕೆಲಸ ಮಾಡ್ಬೋದು, ಎಲ್ಲನೂ ಇದೆ. ಅದನ್ನು ನಾವೆಲ್ಲ ಮರೆತುಬಿಟ್ಟು ಮತ್ತೆ ನಾವು ಊಟ ಮಾಡಿಬಿಟ್ಟು ಮತ್ತೆ ಜಿಮ್ಮಲ್ಲಿ ಹೋಗ್ಬಿಟ್ಟು ಕರೆಸ್ತಾ ಇದ್ದೀವಿ. ಅದೆಲ್ಲ ಮರಿಬಾರ್ದು ಅಂದ್ಬಿಟ್ಟು ರೈತರಿಗೆ ಅವ್ರು ಮಾಡ್ತಿದ್ದನ್ನು ಮತ್ತೆ ನಾವು ಅವ್ರಿಗೂ ಕೂಡ ಮತ್ತೆ ಜನರಿಗೂ ಕೂಡ ಮತ್ತೆ ನೆನಪಾಗೋಗಿ ಮಾಡ್ತಾಯಿದ್ದೀವಿ. ಅದರಿಂದ ಇವತ್ತಿನ ದಿವಸ ಎಲ್ಲರೂ ಬಂದಿದ್ದಾರೆ, ತುಂಬ ಖುಷಿಯಾಗಿದೆ. ಎಲ್ಲ ರಂಗೋಲಿ ಎಲ್ಲನೂ ಕೂಡ ಹಾಕಿದ್ದೀವಿ, ನೋಡ್ಕೊಂಡು ಹೋಗಲಿ ಅಂತ ಎಲ್ರಿಗೂ ತುಂಬ ಖುಷಿಯಾಗಿದೆ. ಥ್ಯಾಂಕ್ಸ್. ಇದಿಷ್ಟು ಮಹಿಳೆಯರ ಮಾತುಗಳು ನಾವು ಗಮನಿಸ್ಬೋದು. ಸಂಪೂರ್ಣ ಹಳ್ಳಿ ಮನೆಯ ಈ ಒಂದು ರೀತಿಯ ವಾತಾವರಣ ನಿಜವಾಗ್ಲೂ ಕೂಡ ಹಂಪಿ ಉತ್ಸವದಲ್ಲಿ ಬರ್ತಕ್ಕಂತಹ ಜನರನ್ನು ಮತ್ತೆ ಹಳ್ಳಿ ಕಡೆಗೆ ಕೊಂಡೊಯ್ತದೆ ಅಂಥೇಳಿ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಕ್ಯಾಮ್ರಾ ಪರ್ಸನ್ ಸಿದ್ದು ಜೊತೆ ಕೆ ಸುರೇಶ್ ಚೌಹಾಣ್, ರಿಪಬ್ಲಿಕ್ ಕನ್ನಡ, ಹಂಪಿ. ಐತಿಹಾಸಿಕ ಹಂಪಿ ಉತ್ಸವದಲ್ಲಿ ಈಗಾಗಲೇ ನಾನಾ ರೀತಿಯ ಕಲೆ ಸೇರಿದಂತೆ ಬೇರೆ ಬೇರೆ ಫಲಪುಷ್ಪ ಪ್ರದರ್ಶನ ಸೇರಿದಂತೆ ಬೇರೆದಕ್ಕೆಲ್ಲ ಈಗಾಗಲೇ ಚಾಲನೆಯನ್ನು ನೀಡಲಾಗಿದೆ. ವಿಶೇಷವಾಗಿ ಗಮನಿಸ್ಬೋದು, ಹಳ್ಳಿ ಮನೆಯನ್ನು ನಿರ್ಮಾಣ ಮಾಡಲಾಗಿದೆ. ಇಡೀ ಹಂಪಿ ಉತ್ಸವದಲ್ಲಿ ಹಳ್ಳಿ ಮನೆಯನ್ನು ನಿರ್ಮಾಣ ಮಾಡಲಾಗಿದೆ. ಏನೋ ಒಂದು ಹಳ್ಳಿಯ ವಾತಾವರಣ ಹೇಗಿರುತ್ತೆ ಅಂಥದ್ದಕ್ಕೆ ಒಂದು ರೀತಿಯ ಉದಾಹರಣೆಯನ್ನು ಇಲ್ಲಿ ಮಾಡಿರ್ತಕ್ಕಂಥದ್ದನ್ನು ನಾವು ಗಮನಿಸ್ಬೋದು. ಸಂಪೂರ್ಣವಾಗಿ ಹಳ್ಳಿಯ ಮನೆಯ ರೀತಿಯಲ್ಲಿ ಇರ್ತಕ್ಕಂತಹ ಸನ್ನಿವೇಶಗಳು ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಏನೋ ಹಳ್ಳಿಗಳಲ್ಲಿ ಈ ಹಿಂದೆ ಯಾವ ರೀತಿ ನವಣೆಯನ್ನು ಬೀಸ್ತಾ ಇದ್ರು, ಯಾವ ರೀತಿ ಬೇರೆ ಬೇರೆ ದವಸ ಧಾನ್ಯಗಳನ್ನು ಬೀಸ್ತಾ ಇದ್ರು, ಕುಟ್ತಾ ಇದ್ರು, ಅದನ್ನೆಲ್ಲವೂ ಮಾಡ್ತಾ ಇರ್ತಕ್ಕಂತಹ ದೃಶ್ಯಗಳು ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಅದರ ಜೊತೆಗೆ ಏನು ಭಾಳಷ್ಟು ವಿಶೇಷ ಅಂತೇಳಿ ಹೇಳೋದಾದರೆ, ಈ ನಮ್ಮ ಭಾಗದಲ್ಲಿರ್ತಕ್ಕಂತಹ ಹಳ್ಳಿಗಳಲ್ಲಿರ್ತಕ್ಕಂತಹ ಈ ಬೀಸುಗಲ್ಲೇನಿದ್ದಾವೆ, ಈ ಬೀಸುಗಲ್ಲು ಈಗಿನ ಜನ್ರೇಷನ್ಗೆ ಕೇವಲ ಗೊತ್ತಿಲ್ಲದೆ ಇರ್ಬೋದು. ಈ ಬೀಸುಗಲ್ಲು ಈ ಜನ್ರೇಷನ್ಗೆ ಗೊತ್ತಾಗಲಿ ಅಂತಕ್ಕಂತಹ ಒಂದು ದೃಶ್ಯವನ್ನು ಕೂಡ ಇಲ್ಲಿ ಸಿದ್ಧಪಡಿಸಿ ಇಡಲಾಗಿದೆ. ವಿಶೇಷವಾಗಿ ಏನು ಹಳ್ಳಿಯ ಮನೆಗಳ ಬಳಿ ಈ ರೀತಿಯ ಒಂದು ವಾತಾವರಣ ಇರ್ತದೆ ಅಂತಕ್ಕಂಥದ್ದನ್ನು ಬಿಂಬಿಸಲಿಕ್ಕೆ ಕೃಷಿ ಇಲಾಖೆ ಮುಂದಾಗಿದ್ದು. ಇನ್ನೊಂದು ಹೇಳೋದಾದರೆ, ಮನೆಗಳ ಮುಂದೆ ಬಾವಿಗಳನ್ನು ಈ ಹಿಂದೆ ಇರಲಾಗಿತ್ತು. ಈಗ ಬಾವಿಗಳು ಕೇವಲ ಒಂದು ಇದರಲ್ಲಿ ಮಾತ್ರ ಸೀಮಿತ ಆಗಿರ್ತಕ್ಕಂಥದ್ದು, ಹೇಳಕ್ಕೆ ಮಾತ್ರ ಸೀಮಿತ ಆಗಿರ್ತಕ್ಕಂಥದ್ದು. ಈ ಒಂದು ರೀತಿಯ ಬಾವಿಯನ್ನು ಕೂಡ ಈ ರೀತಿ ಒಂದು ರೆಡಿಯಾಗಿ ಸಿದ್ಧಪಡಿಸಲಾಗಿರ್ತಕ್ಕಂತಹ ದೃಶ್ಯಗಳು ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಅದರ ಜೊತೆಗೆ ಏನು ಅಂತೇಳಿ ಹೇಳೋದಾದರೆ, ಸಂಪೂರ್ಣವಾಗಿ ಹಳ್ಳಿಯ ವಾತಾವರಣವನ್ನು ಇಲ್ಲಿ ನಿರ್ಮಾಣ ಮಾಡಿರ್ತಕ್ಕಂತಹ ದೃಶ್ಯಗಳು ನಾವು ನಿಮಗೆ ತೋರಿಸ್ತಾ ಇರ್ತಕ್ಕಂಥದ್ದು ಗಮನಿಸ್ಬೋದು. ಯಾವ ನಿಟ್ಟಿನಲ್ಲಿ ಅಜ್ಜಿಯರು ಬೀಸುಗಲ್ಲಿಂದ ಏನೋ ಜಾನಪದ ಹಾಡುಗಳನ್ನು ಹಾಡುತ್ತಾ ಒಂದು ರೀತಿಯ ಈ ಒಂದು ಜೋಳವನ್ನು ಬೀಸ್ತಕ್ಕಂತಹ ದೃಶ್ಯಗಳು ನಾವು ನಿಮಗೆ ತೋರಿಸ್ತಾ ಇರ್ತಕ್ಕಂಥದ್ದು. ಜಾನಪದ ಹಾಡುಗಳನ್ನು ಹಾಡುತ್ತಾ ಬೀಸ್ತಾ ಇರ್ತಕ್ಕಂಥ ದೃಶ್ಯಗಳು. ಇನ್ನು ನಮ್ಮ ಜೊತೆಗೆ ಮಾತಾಡಲಿಕ್ಕೆ ಕೃಷಿ ಇಲಾಖೆಯ JD ಅವರಿದ್ದಾರೆ. ಏನು ಹೇಳ್ತಾರೆ ಅಂತ ಹೇಳಿ ಕೇಳೋಣ. ಸರ್, ಯಾಕೆ ಕಾನ್ಸೆಪ್ಟ್ ಬಂತು ಸರ್ ಹಂಪಿ ಉತ್ಸವಕ್ಕೆ? ಹಂಪಿ ಉತ್ಸವಕ್ಕೆ ತಮಗೆಲ್ಲರಿಗೂ ಗೊತ್ತಿದೆ, ಬಹಳ ಮೆರುಗಿದೆ. ಹಿಂದಿನ ಗತಕಾಲದ ವೈಭವನ ಇಲ್ಲಿ ಮರುಕಳಿಸ್ಬೇಕು ಅನ್ನೋದು ಒಂದು ಕಾನ್ಸೆಪ್ಟ್ ಇದೆ. ಆ ನಿಟ್ಟಿನಲ್ಲಿ ನಾವು ಆಲೋಚನೆ ಮಾಡಿದ್ವಿ. ನಾವು ಹಳ್ಳಿ ಸಂಪ್ರದಾಯಗಳನ್ನು, ವಿಶೇಷ ಚಟುವಟಿಕೆಗಳನ್ನು ನಾವು ಮರೆತು ಹೋಗ್ತಾ ಇದ್ದೀವಿ. ಆ ನಿಟ್ಟಿನಲ್ಲಿ ಹಳ್ಳಿ ಮನೆ ಅಂದರೆ ಏನಿರುತ್ತೆ, ಮನೆಯಲ್ಲಿ ಏನೇನಿರ್ತವೆ ಅನ್ನೋ ಒಂದು ಕಾನ್ಸೆಪ್ಟನ್ನು ನಾವು ಒಳ್ಳೆ ತರಬೇಕು ಅನ್ನೋ ಒಂದು ಉದ್ದೇಶ ನಾವು ಮತ್ತು ನಮ್ಮ ಸಿಬ್ಬಂದಿಯವರೊಂದಿಗೆ ಮಾತಾಡಿಕೊಂಡು ರೆಡಿ ಮಾಡ್ಕೊಂಡ್ವಿ. ಆ ನಿಟ್ಟಿನಲ್ಲಿ ನೋಡಿದಾಗ ನಮಗೆ ಕಂಡು ಬಂದಿದೆ ಅಂತಂದರೆ, ಕೆಲವೊಂದು ಚಟುವಟಿಕೆಗಳು ಮನೆಯಲ್ಲಿ, ಹಳ್ಳಿ ಮನೆಯಲ್ಲಿ ನಡೀತಕ್ಕಂಥದ್ದು ಅಂದರೆ ಬೀಸಕಲ್ಲಿರ್ಬೋದು, ಒಣಕೆನಲ್ಲಿ ಒಳಕಲ್ಲಲ್ಲಿ ಕುಟ್ತಕ್ಕಂಥದ್ದು ಇರ್ಬೋದು, ಹಾಗೆ ಬಾವಿನಲ್ಲಿ ನೀರನ್ನು ಸೆಳಿತಕ್ಕಂಥ ಒಂದು ಚಟುವಟಿಕೆ ಇರ್ಬೋದು. ಆಮೇಲೆ ಬಂಡಿನ ನಾವು ನೋಡ್ಬೇಕು, ಬಂಡಿ ಪಕ್ಕದಲ್ಲಿ ನಿಲ್ಲಿಸಿದ್ವಿ. ಅದೇ ರೀತಿ ಇಲ್ಲಿ ಯಜಮಾನರುಗಳು ಕೂಡೋದಕ್ಕೆ ಕೂಡ ನಾವು ಒಂದು ವರ್ಷ ಅಂತ ಹೇಳ್ತಿದ್ವಿ, ಅವನ್ನ ಹಾಕೊಂಡಿದ್ವಿ. ಅದ್ರ ಜೊತೆಯಲ್ಲಿ ಹಿಂದ್ಗಡೆ ತಾವು ಗಮನಿಸ್ಬೋದು, ಮೇಲೆ ಕೆಲವೊಂದು ಕಂದೀಲು ಮತ್ತು ಉಳ್ಳಾಗಡ್ಡಿ ಮತ್ತು ಇವನ್ನ ನೇತಾಕಿದ್ದೀವಿ, ಅದು ಬೆಳ್ಳುಳ್ಳಿ. ಹಾಗೆಯೇ ಎತ್ತಿಗೆ ಬಾಯಿ ಕಟ್ತಕ್ಕಂಥ ಅಂದರೆ ಕುಕ್ಕೆ ಅಂತ ಹೇಳ್ತೀವಿ ಅಥವಾ ಚಿಕ್ಕ ಅಂತ ಹೇಳ್ತೀವಿ, ಅವನು ಸಹ ನಾವು ಎತ್ಕಟ್ಟಿದ್ದೀವಿ. ಸೊ ಇವೆಲ್ಲ ಸಂಪ್ರದಾಯ. ಮತ್ತು ಮರ ನೇತಾಕಿದ್ವಿ, ನೋಡ್ಬೋದು, ಮರದಿಂದ ಕೇರ್ತಾಯಿದ್ರು. ಸೊ ಇವೆಲ್ಲ ಏನಪ್ಪ ಯಾಕೆ ನೀವು ಬಂತು ಅಂತಂದರೆ, ಹಳ್ಳಿನಲ್ಲಿ ಹಿಂದೆ ಗಂಡ್ಮಕ್ಳು ಇರ್ಬೋದು, ಹೆಣ್ಮಕ್ಳು ಭಾಳಷ್ಟು ಚಟುವಟಿಕೆಗಳಲ್ಲಿ ತೊಡಕೊಳ್ತಾಯಿದ್ರು. ಇವತ್ತಿಗೂ ಇದೆ, ಇಲ್ಲ ಅಂತ ಹೇಳಲ್ಲ, ಭಾಳ ಸಂಪ್ರದಾಯ ಕಡಿಮೆ ಆಗಿದೆ.
ಸೊ ಈಗೆಲ್ಲ ಬೀಸೋ ಕಲ್ಲುಗಳು ಬಂದಿದ್ದಾವೆ, ಅದರಿಂದ ಬೀಸೋ ಚಟುವಟಿಕೆನೂ ಹೋಗಿದೆ. ಸೊ ಈ ಆ್ಯಕ್ಟಿವಿಟಿ ಮಾಡ್ತಾ ಇದ್ದಂತಂದರೆ ಹೆಣ್ಮಕ್ಳಿಗೆ ಕೈಯಲ್ಲಿ ರಟ್ಟೆನಲ್ಲಿ ಶಕ್ತಿ ಇರ್ತಿತ್ತು, ಸೊ ದಸ್ಪುಟವಾಗಿರ್ತಿದ್ರು, ಅವ್ರಿಗೆ ಯಾವುದೇ ರೋಗ ರುಜಿನ ಅನ್ನೋದು ಬರ್ತಿರಲಿಲ್ಲ. ಹಾಗೆಯೇ ಕುಟ್ಟಬೇಕಾದ್ರೂ ಅಷ್ಟೇ, ಕುಟ್ಟೋದಕ್ಕೂ ಕೂಡ ಶಕ್ತಿ ಬರ್ತಿತ್ತು. ಇವತ್ತಿನ ದಿನ ನಾವು ಆ ಒಂದು ಚಟುವಟಿಕೆ ಮಿಸ್ ಮಾಡ್ಕೊತಾ ಇದ್ದೀವಿ, ಅದರಿಂದ ಅನೇಕ ರೋಗಗಳಿಗೆ ಈಡಾಗ್ತಾಯಿದ್ದೀವಿ. ಜೊತೆಗೆ ಅಲ್ಲಿ ನೋಡ್ಬೋದು ನೀರು ಸೆಳ್ತಕ್ಕಂಥದ್ದು, ಅದನ್ನು ನಾವು ಗಂಡ್ಮಕ್ಳು ಮಾಡ್ಬೋದು, ಹೆಣ್ಮಕ್ಳು ಮಾಡ್ಬೋದು. ಸೊ ಹೊಲದಿಂದ ಬಂದಾದ ತಕ್ಷಣ ರೈತರ ಮನೆಗಳಲ್ಲಿ ಅದನ್ನು ನೀರು ಸೇರ್ಕೊಂಡ್ಬಂದು ಅದೇ ನೀರಿಂದ ಮುಖ ತೊಳ್ಕೊಂಡು ಅಥವಾ ಸ್ನಾನ ಮಾಡ್ಕೊಂಡು ಅಡುಗೆ ಮಾಡ್ಕೊಂಡು ಊಟ ಮಾಡ್ತಕ್ಕಂಥ ಒಂದು ಆ್ಯಕ್ಟಿವಿಟಿ ಇತ್ತು. ಇವೆಲ್ಲವನ್ನು ನಾವು ಮರ್ತೋಗ್ಬಿಟ್ಟಿದ್ದೀವಿ ಇವತ್ತಿನ ದಿನ. ಸೊ ಅವುಗಳನ್ನು ಎಲ್ಲವೂ ನಾವು ಇವತ್ತಿನ ದಿನ ನೆನಪಿಗೆ ತರಬೇಕು, ಅಥವಾ ಈ ಒಂದು ಜನ್ರೇಷನ್ ಏನಿದೆ, ಹೊಸ ಜನ್ರೇಷನ್, ಹೊಸ ಪೀಳಿಗೆ, ಅವಾಗೆಲ್ಲರಿಗೂ ಒಂದು ನೆನಪಿಗೆ ಒಂದು ತರುವಂಥ ನಿಟ್ಟಿನಲ್ಲಿ ಈ ಥರ ಸಂಪ್ರದಾಯ ಇತ್ತು, ಅದನ್ನು ನಾವು ವಿಶೇಷವಾಗಿ ಮುಂದುವರ್ಸ್ಕೊಂಡು ಹೋಗಬೇಕು ಅನ್ನೋ ಒಂದು ಉದ್ದೇಶದಿಂದ ಇದನ್ನು ಯಾವುದೇ ಹೇರಿಕೆ ಇಲ್ಲ, ಈ ಥರ ಇತ್ತು ಅನ್ನೋ ತಿಳಿಸೋದ ಒಂದು ಪ್ರಯತ್ನ ನಾವು ಇಲ್ಲಿ ಮಾಡಿದ್ದೀವಿ. ಇದು ಅವರ ಮಾತ್ರ. ಇನ್ನೊಂದಿಷ್ಟು ಜನ ಮಹಿಳೆಯರಿದ್ದಾರೆ ನಮ್ಮ ಜೊತೆ, ಮಾತಾಡ್ಸ್ತಕ್ಕಂಥ ಪ್ರಯತ್ನವನ್ನು ಮಾಡ್ತೀನಿ. ಮೇಡಮ್, ಹೇಗೆ ಅನ್ನಿಸ್ತಾ ಇದೆ ಮೇಡಮ್? ತುಂಬ ಖುಷಿ ಆಗ್ತಾ ಇದೆ, ಯಾಕಂದರೆ ಇಷ್ಟೊಂದು ಜನ ಬಂದಿದ್ದಾರೆ, ರೈತರು ಕೂಡ ಬರ್ತಾ ಇದ್ದಾರೆ. ಯಾಕಂದರೆ ನಾವು ಮತ್ತೊಂದು ಸಾರಿ ಎಲ್ಲ ಜನರಿಗೂ ಈಗೆಲ್ಲ ತುಂಬ ಪೀಳಿಗೆಲ್ಲ ತುಂಬಾ ಮುಂದೆ ಹೋಗ್ಬಿಟ್ಟಿದೆ. ನಾವು ಏನಾಗಿದೆ ಅಂದರೆ ಈ ಮನೆ ಮಾಡಿದ್ದು ಹೆಂಗಂದರೆ ಮತ್ತೊಂದು ಸಾರಿ ನಾವು ಹಳೇದನ್ನು ಮರಿಬಾರ್ದು, ನಮ್ಮ ಶಕ್ತಿ ಎಲ್ಲ ಒಂದು ಆರೋಗ್ಯವನ್ನು ಕೊಡ್ತಿದ್ದಂಥ ಈ ಎಲ್ಲ ಚಟುವಟಿಕೆಗಳನ್ನು ಮತ್ತೆ ನಾವು ನೆನೆಸ್ಕೊಂಡು ಮತ್ತೆ ಬರಬೇಕು ಮುಂದೆ. ಯಾಕಂದರೆ ಬರೀ ಈಗೆಲ್ಲ ತುಂಬ ಊಟ ಮಾಡಿದ್ದೆಲ್ಲನೂ ಮತ್ತೆ ಹೋಗ್ಬಿಟ್ಟು ಜಿಮ್ಮಲ್ಲಿ ಕರಗಿಸ್ತಾ ಇದ್ದೀವಿ, ಅದೆಲ್ಲ ಬೇಕಿಲ್ಲ. ಈಗೆಲ್ಲ ನಮ್ಮಲ್ಲೇ ನೀರು ಸೇತೋದಿದೆ, ಕುಟ್ಟೋದಿದೆ, ಬೀಸೋದಿದೆ, ಮನೇಲಿ ಕೆಲಸ ಮಾಡ್ಬೋದು, ಎಲ್ಲನೂ ಇದೆ. ಅದನ್ನು ನಾವೆಲ್ಲ ಮರೆತುಬಿಟ್ಟು ಮತ್ತೆ ನಾವು ಊಟ ಮಾಡಿಬಿಟ್ಟು ಮತ್ತೆ ಜಿಮ್ಮಲ್ಲಿ ಹೋಗ್ಬಿಟ್ಟು ಕರೆಸ್ತಾ ಇದ್ವಿ. ಅದೆಲ್ಲ ಮರಿಬಾರ್ದು ಅಂದ್ಬಿಟ್ಟು ರೈತರಿಗೆ ಅವ್ರು ಮಾಡ್ತಿದ್ದನ್ನು ಮತ್ತೆ ನಾವು ಅವ್ರಿಗೂ ಕೂಡ ಮತ್ತೆ ಜನರಿಗೂ ಕೂಡ ಮತ್ತೆ ನೆನಪಾಗೋಗಿ ಮಾಡ್ತಾಯಿದ್ದೀವಿ. ಅದರಿಂದ ಇವತ್ತಿನ ದಿವಸ ಎಲ್ಲರೂ ಬಂದಿದ್ದಾರೆ, ತುಂಬ ಖುಷಿಯಾಗಿದೆ. ಎಲ್ಲ ರಂಗೋಲಿ ಎಲ್ಲನೂ ಕೂಡ ಹಾಕಿದ್ದೀವಿ, ನೋಡ್ಕೊಂಡು ಹೋಗಲಿ ಅಂತ ಎಲ್ರಿಗೂ ತುಂಬ ಖುಷಿಯಾಗಿದೆ. ಥ್ಯಾಂಕ್ಸ್. ಇದಿಷ್ಟು ಮಹಿಳೆಯರ ಮಾತುಗಳು ನಾವು ಗಮನಿಸ್ಬೋದು. ಸಂಪೂರ್ಣ ಹಳ್ಳಿ ಮನೆಯ ಈ ಒಂದು ರೀತಿಯ ವಾತಾವರಣ ನಿಜವಾಗ್ಲೂ ಕೂಡ ಹಂಪಿ ಉತ್ಸವದಲ್ಲಿ ಬರ್ತಕ್ಕಂತಹ ಜನರನ್ನು ಮತ್ತೆ ಹಳ್ಳಿ ಕಡೆಗೆ ಕೊಂಡೊಯ್ತದೆ ಅಂಥೇಳಿ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಕ್ಯಾಮ್ರಾ ಪರ್ಸನ್ ಸಿದ್ದು ಜೊತೆ ಕೆ ಸುರೇಶ್ ಚೌಹಾಣ್, ರಿಪಬ್ಲಿಕ್ ಕನ್ನಡ, ಹಂಪಿ.